ಮೈಸೂರಿನ 9 ವರ್ಷದ ಬಾಲಕಿ ಅತ್ಯಾಚಾರ ಮತ್ತು ಕೊಲೆಯ ಕುರಿತ ಮತ್ತೊಂದು ಭಯಾನಕ ಮಾಹಿತಿಯೊಂದು ಹೊರಬಿದ್ದಿದೆ. ಈ ಬಾಲಕಿಯನ್ನು ಹೊತ್ಕೊಂಡು ಹೋಗಿ ಆಕೆಯನ್ನು ಅತ್ಯಾಚಾರ ಎಸಗಿದಂತಹ ಕಿರಾತಕ ಅದಾದ ನಂತರ 19 ಬಾರಿ ಆ ಮಗುವನ್ನು ಚುಚ್ಚಿ ಕೊಲೆ ಮಾಡಿದನಂತೆ. ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಪ್ರತಿಭಟನೆಗಳು ಜೋರಾಗ್ತಾ ಇದ್ದಾವೆ. ಇದರ ಬಗ್ಗಿನ ರಿಪೋರ್ಟ್ ನಿಮಗೆ ತೋರಿಸ್ತೀನಿ. ಸಾಂಸ್ಕೃತಿಕ ನಗರಿ ಅನ್ನೋ ಮೈಸೂರಲ್ಲೀಗ ರಕ್ತದೋಕುಳಿ ಹರಿತಿದೆ. ಒಂದೇ ವಾರದಲ್ಲಿ ಸರಣಿ ಕಗ್ಗೊಲೆಗಳಾಗಿವೆ. ಅದರಲ್ಲೂ ಮೊನ್ನೆಯಾದ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಇಡೀ ಮೈಸೂರು ಜನರನ್ನೇ ಬೆಚ್ಚಿ ಬೀಳಿಸಿದೆ. ತಾಯಿ ಮಡಿಲಲ್ಲಿ ಮಲಗಿದ್ದ 9 ವರ್ಷದ ಬಾಲಕಿಯನ್ನ ಹೊತ್ತೊಯ್ದಿದ್ದ ಹಂತಕ ಮಧ್ಯರಾತ್ರಿಯಲ್ಲಿ ಅಟ್ಟಹಾಸ ಮೆರೆದಿದ್ದ. ಕೊನೆಗೆ ಮೈಸೂರಿಂದ ಶಿಫ್ಟ್ ಆಗಿ ಚಾಮರಾಜನಗರದಲ್ಲಿ ತಲೆಮರೆಸಿಕೊಂಡು ಓಡಾಡುತ್ತಿದ್ದ ಈತನ ಹಿಂದೆ ಬಿದ್ದ ಪೊಲೀಸರು ಗುಂಡಿನ ರುಚಿ ತೋರಿಸಿದ್ದಾರೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಆಘಾತಕಾರಿ ವಿಷಯ ಬಟಬಯಲಾಗಿದೆ. ಬಾಲಕಿಯನ್ನ ಹೊತ್ಕೊಂಡು ಹೋಗಿ ರೇಪ್ ಮಾಡಿದ್ದ ಕಾಮ ಕಿರಾತಕ 19 ಬಾರಿ ಸಿಕ್ಕ ಜಾಗಕ್ಕೆಲ್ಲ ಚುಚ್ಚಿ ಕೊಲೆ ಮಾಡಿದ್ನಂತೆ. ಬಾಲಕಿಯನ್ನ ಹೊತ್ತೊಯ್ದ 19 ಬಾರಿ ಚುಚ್ಚಿದ. ಕಾಮುಕನ ಅಟ್ಟಹಾಸಕ್ಕೆ ಬಾಲಕಿ ದೇಹ ಛಿದ್ರ. ಇವನೇ ನೋಡಿ, ಬಾಲಕಿಯ ಜೀವವನ್ನೇ ಬಲಿ ಪಡೆದ ಕಾಮ ಕಿರಾತಕ. ಖಾಸಗಿ ಬಸ್ ಕ್ಲೀನರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಈತನ ಹೆಸರು ಕಾರ್ತಿಕ್ ಅಂತ. ಹೆಣ್ಣು ಅಂದ್ರೆ ಈತನ ಪಾಲಿಗೆ ಭೋಗದ ವಸ್ತು. ಈ ಹಿಂದೆಯೂ ಕೂಡ ಇಂಥದ್ದೇ ಕೇಸ್ನಲ್ಲಿ ಲಾಕ್ ಆಗಿದ್ದವ 4 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದ. ಕಳೆದ ಆಗಸ್ಟ್ ತಿಂಗಳಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದವ ಬೇಲ್ ಪಡೆದು ಹೊರಬಂದಿದ್ದ. ಮನೆ ಮಠ ಎಲ್ಲವನ್ನು ಬಿಟ್ಟಿದ್ದವ ತನ್ನ ತೆವಲು ತೀರಿಸಿಕೊಳ್ಳುವುದಕ್ಕೆ ಮತ್ತೆ ಹೊಂಚು ಹಾಕ್ತಿದ್ದ. ಅದೇ ಸಮಯದಲ್ಲಿ ಈ ಪಾಪದ ಹೆಣ್ಮಗಳು ಕಣ್ಣಿಗೆ ಬಿದ್ದಿದ್ದಾಳೆ. ಬಲೂನ್ ಮಾರಿ ಜೀವನ ನಡೆಸ್ತಾ ಇದ್ದ ಹೆತ್ತವರು ಮಗಳ ಜೊತೆ ಫುಟ್ಪಾತ್ ಮೇಲೆ ಮಲಗಿದ್ಲು. ಮಧ್ಯರಾತ್ರಿ ಸುತ್ತಾಡ್ತಾ ಇದ್ದವನಿಗೆ ಈ ಹೆಣ್ಮಗಳು ಕಣ್ಣಿಗೆ ಬಿದ್ದಿದ್ದಾಳೆ. ನಂತರ ಬಾಯಿ ಮುಚ್ಚಿ ಎತ್ತುಕೊಂಡು ಹೋದವ ಪಾಪದ ಕೂಸು ಅನ್ನೋದನ್ನು ಮರೆತು ಅತ್ಯಾಚಾರ ಮಾಡಿದ್ದಾನೆ. ನಂತರ 19 ಬಾರಿ ಸಿಕ್ಕ ಜಾಗಕ್ಕೆಲ್ಲ ಚಾಕು ಚುಚ್ಚಿದ್ದ. ಈ ವೇಳೆ ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿತ್ತೋ ಆ ಜೀವಕ್ಕೆ ಗೊತ್ತು. ಮೈಸೂರಲ್ಲಿ ಕಳೆದೊಂದು ವಾರದಲ್ಲಿ 2 ಕೊಲೆಗಳಾಗಿವೆ. ಸಿಎಂ ತವರಲ್ಲೇ ಕ್ರೈಮ್ ರೇಟ್ ಹೆಚ್ಚಾಗ್ತಿದ್ದಂತೆ ರಾಜಕೀಯ ಕಿತ್ತಾಟವೂ ಶುರುವಾಗಿದೆ. ಇವತ್ತು ಮೈಸೂರು ಪೊಲೀಸರ ಜೊತೆ ಸಭೆ ನಡೆಸಿದ ಸಂಸದ ಯದುವೀರ್ ಒಡೆಯರ್ ನಗರದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗದಂತೆ ನೋಡಿಕೊಳ್ಳಿ ಅಂತ ಸೂಚನೆ ಕೊಟ್ಟರು. ಇದೇ ವೇಳೆ ಡಿಸಿ ಕಚೇರಿ ಮುಂದೆ ಎಐಡಿಎಸ್ಒ ವಿದ್ಯಾರ್ಥಿಗಳ ಸಂಘಟನೆ ಪ್ರತಿಭಟನೆ ನಡೆಸಿದ್ದು ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಹ ರಿಯಾಕ್ಟ್ ಮಾಡಿದ್ದು, ರಾಜ್ಯದಲ್ಲಿ ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂದ್ರು. ಮೈಸೂರಂತ ಅರಮನೆ ಮುಂಭಾಗದಲ್ಲಿ ಅಲ್ಲೇ ಸೇಫ್ಟಿ ಇಲ್ಲ. ನಿಜಕ್ಕೂ ಸಿದ್ದರಾಮಯ್ಯನವರು ನನ್ನ ತವರು ಮೈಸೂರು ಅಂತಾರಲ್ಲ, ಬಾಲಿಕೆಗೆ ರಕ್ಷಣೆ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಸರ್ಕಾರ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ರಲ್ಲಿ ಪೂರ್ತಿ ವೈಫಲ್ಯ. ಯಾರು ಇನ್ಮೇಲೆ ರಾತ್ರಿ ಹೊತ್ತು ಹೆಣ್ಣುಮಕ್ಕಳು ಓಡಾಡುವಂಥ ಪರಿಸ್ಥಿತಿ ಕಾಡ್ತಾ ಇಲ್ಲ ಕರ್ನಾಟಕದಲ್ಲಿ. ಹಂತಕನ ಹೆಡೆಮುರಿ ಕಟ್ಟಿರೋ ಪೊಲೀಸರು ಕಣಕಣದಲ್ಲೂ ನರಕ ತೋರಿಸುತ್ತಿದ್ದಾರೆ. ಸ್ಥಳ ಮಹಜರು ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದವ ಪೊಲೀಸರ ಮೇಲೂ ಹಲ್ಲೆ ಮಾಡಿದ್ದಾನೆ. ಈ ವೇಳೆ ಆಕ್ಟಿವ್ ಆದ ಖಾಕಿ ಪಡೆ ಗುಂಡಿನ ರುಚಿ ತೋರಿಸಿದೆ. ಅಲ್ಲಿ ಇದ್ದಂಥ ಬಾಟಲ್ ತಗೊಂಡು ನಮ್ಮ ಸಿಬ್ಬಂದಿಗೆ ಗಾಯ ಮಾಡ್ತಾನೆ. ಗಾಯ ಮಾಡಿದಾಗೂ ವಾರ್ನಿಂಗಿಗೆ ಅಂತ ಹೇಳಿ ಅವರು ಒಂದು ಏರ್ ಫೈರ್ ಮಾಡ್ತಾರೆ. ಅದಾದಮೇಲೆ ಅದಕ್ಕೂ ಕೇಳೋದಿಲ್ಲ. ಆವಾಗ ಇವರು ಕಾಲಿಗೆ ಹೊಡಿಬೇಕಾಗತ್ತೆ. ಬಾಲಕಿಯನ್ನ ಹುರಿದು ಮುಕ್ಕಿದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಹೆಣ್ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋರಿಗೂ ಇದೊಂದು ಕೇಸ್ ಪಾಠ ಆಗಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.